ಸೊ ಟೈಮ್ ಬಂದು 6 ಗಂಟೆ 5 ನಿಮಿಷ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ಎಸ್, ನೆಕ್ಸ್ಟ್ ಈಗ ಜೋಧ್ಪುರ್ಗೆ ಹೋಗೋಣ ಅಂತ. ಸೊ ಆದಷ್ಟು ಬೇಗ ಜೋಧ್ಪುರ್ ಕವರ್ ಮಾಡೋಣ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಜೈಸಲ್ಮೇರಿಂದ ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 7 ಗಂಟೆ 10 ನಿಮಿಷ. ವೆದರ್ ನೋಡಿ ಹೆಂಗಿದೆ ಅಂತ ಹೇಳಿ. ಯಾರಾದ್ರೂ ನೋಡಿದ್ರೆ ಹೇಳ್ತೀರಾಯ್ತು 7 ಗಂಟೆ 10 ನಿಮಿಷ ಆಗಿದೆ ಅಂತ. ಬೆಳಗಿನ ಜಾವ 5 ಗಂಟೆನೋ 6 ಗಂಟೆನೋ ಅಥವಾ 5:05 ಥರ ಇದೆ. 7 ಗಂಟೆ 10 ನಿಮಿಷ ಆಗಿದೆ. ಇನ್ನು ಸೂರ್ಯ ಎಲ್ಲೂ ಕಾಣ್ತಾ ಇಲ್ಲ. ಫಾಗೇ ಹೋಗಿಲ್ಲ ಇನ್ನು. ಎಷ್ಟು ಫಾಗ್ ಇದೆ ಅಂದರೆ ಓಡ್ಸೋಕ್ಕಾಗ್ತಿಲ್ಲ, ಅಷ್ಟು ಫಾಗ್ ಇದೆ. ಏನಂದರೆ ಈ ಫಾಗ್ ಲೈಟ್ಸ್ ಇರೋದ್ರಿಂದ ಸ್ವಲ್ಪ ಬಚಾವು. ಈ ರೋಡ್ದು ವೈಟ್ ಲೈನ್ಸ್ ಇರುತ್ತಲ್ಲ, ಆ ವೈಟ್ ಲೈನ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಚಳಿ ಇದೆ. ಒಂದು ವಿಂಟರ್ ರೈಡ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಚಳಿ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ ಚಳಿ. ಇಲ್ಲೆಲ್ಲ ಜನಗಳಿಗೆ ಬೆಳಕರಿಯೋದೇ 8 ಗಂಟೆ ಮೇಲೆ ಬೆಳಗ್ಗೆ. ಅವರಿಗೆ ನಮಗೆ ಹೆಂಗೆ ಬೆಳಗ್ಗೆ 6 ಗಂಟೆನೋ, ಇಲ್ಲೆಲ್ಲ ಇವರಿಗೆ 8 ಗಂಟೆ, ಬೆಳಗಿನ ಜಾವ 8 ಗಂಟೆ ಥರ. ನಮಗೆ ಬೆಳಗಿನ ಜಾವ 6 ಗಂಟೆ ಥರ. ಸೊ ನೋಡಿ, ಟೈಮ್ ಇವಾಗ 7:26 ಆಗಿದೆ. ವೆದರ್ ನೋಡಿ ಹೆಂಗಿದೆ ಅಂತ. ಯಪ್ಪ, ಫುಲ್ಲು ಫಾಗು. ಗಾಡಿಲಂತೂ ತೊಡಗ್ತಾ ಇದೆ ಫಾಗು. ನಿಂತು ಹೆಲ್ಮೆಟ್ ಪೂರ್ತಿ ಎಲ್ಲ. ವೆದರ್ ಏನು ವೆದರಪ್ಪ ಇಲ್ಲಿ. ಚಳಿ ತಡ್ಕೊಳಕ್ಕಾಗಲ್ಲ, ಅಷ್ಟು ಚಳಿ ಇದೆ. ಗಾಡಿ ಒಂದು ಫೋಟೋ ಹಾಕೋಣ. ಟೈಮು 8:30 ಆಯಿತು. ಇನ್ನು ಜೋಧ್ಪುರಿಗೆ ಒಂದು 100 ಕಿಲೋಮೀಟರ್ಸ್ ಇದೆ. ಒಂದು 10-10:30 ಅಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫಾಗ್ ಅಂತೂ ನೋಡ್ರಿ, ಇಲ್ಲಿ ಭಯಂಕರ ಫಾಗು. ಟೈಮ್ 8:30 ಇವಾಗ. ಇಲ್ಲೆಲ್ಲ ಜನ ಕೆಲ್ಸಕ್ಕೆ ಹೆಂಗೆ ಹೋಗ್ತಾರೆ, ಹುಡುಗರು ಸ್ಕೂಲಿಗೆ ಹೆಂಗೆ ಹೋಗ್ತಾರೆ ಏನು ಗೊತ್ತಿಲ್ಲಪ್ಪ. ಇವಾಗೆಲ್ಲ ಸೂರ್ಯ ಕಾಣ್ತಾ ಇದ್ದಾನೆ. 9 ಗಂಟೆ ಆಯಿತು. ಇಷ್ಟೊತ್ತಲ್ಲಿ ಬಂದವನೇ ಸೂರ್ಯ. ಸೊ ಇನ್ನೊಂದು 50 ಕಿಲೋಮೀಟ್ರ್ ಇದೆ ಜೋಧ್ಪುರ್ಗೆ. ಜೋಧ್ಪುರಲ್ಲಿ ಪ್ಲ್ಯಾನ್ಸ್ ಏನಂದರೆ, ಅದೇ ಫೋರ್ಟ್ ನೋಡಿಕೊಂಡು ಹೊರಗಡೆ ಒಂದು ವ್ಯೂ ಪಾಯಿಂಟ್ ಇದೆ. ಅದು ಹೆಂಗೆ ಹೋಗೋದು ಗೊತ್ತಿಲ್ಲ. ಆ ವ್ಯೂ ಪಾಯಿಂಟಲ್ಲಿ ಹೋದರೆ ಒಳ್ಳೆ ವ್ಯೂ ಕಾಣುತ್ತೆ ಸಿಟಿದು. ಹಂಗೆ ಫೋರ್ಟ್ ಒಳಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಇನ್ನು ಪುಷ್ಕರ್ ಕಡೆ ಹೋಗೋಣ. ಪುಷ್ಕರಲ್ಲಿ ಸ್ಟೇ ಬುಕ್ ಮಾಡಿದ್ದೀನಿ. ಸೊ ಪುಷ್ಕರ್ ಆಲ್ಟ್ ಮಾಡೋಣ ಅಂತ ಇವತ್ತು. ಎಷ್ಟು ವರ್ಷ? 30 ವರ್ಷ ಬೆಂಗಳೂರಲ್ಲಿದ್ರಾ? ನಾನು ಇದ್ಯಾರಪ್ಪ ರಾಜಸ್ಥಾನದವ್ರು ಕನ್ನಡ ಮಾತಾಡ್ತಾವ್ರೆ ಅಂತ ನೋಡ್ತಾ ಇದ್ದೀನಿ. ಹಾಂ, ತುಂಬ ಖುಷಿ ಆಗುತ್ತೆ. ನಾನು ಇದು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ, ದೇಸಾಯಿ ಬಿಡಿ. ಹಾಂ 7 ವರ್ಷ ಅಲ್ಲೇ ಮಾಡಿದೆ. कर्नाटका आगे घूम गया जैसलमेर। जैसलमेर घूम के आया, आगे घूम के आगे हाँ अब वापस अभी पुष्कर. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಈಗ ಮೇರಂಗರ್ ಫೋರ್ಟ್, ಜೋಧ್ಪುರದ ಒಂದು ಒಳ್ಳೆ ಫೇಮಸ್ ಫೋರ್ಟ್ ಅದು. ಸೊ ಫೋರ್ಟ್ ನೋಡೋಕೆ ಹೋಗ್ತಾ ಇದ್ದೀನಿ. ಯಾವುದು ಗಲ್ಲಿ ಒಳಗೆಲ್ಲ ಕರ್ಕೊಂಬರ್ತಾ ಇದೆ ಗೂಗಲ್ ಮ್ಯಾಪ್ಸು. ಇದಾ ರೂಟು, ಅದಕ್ಕೆ ಫೋರ್ಟಿಗೆ ಹೋಗೋಕ್ಕೆ ಏನು ಅಂತ ನನಗೂ ಗೊತ್ತಿಲ್ಲ. ಇನ್ನು 1.5 ಕಿಲೋಮೀಟ್ರ್ ಇದೆ ಅಂತ ತೋರಿಸ್ತಾ ಇದ್ದಪ್ಪ. ಫೋರ್ಟ್ ಮುಂದೆ ಕಾಣ್ತಾ ಇದೆ, ಬಟ್ ರೋಡ್ ಇದೆ ಏನೋ ಗೊತ್ತಿಲ್ಲ. ಫೋರ್ಟ್ ಅಂತೂ ಕ್ರೇಜಿಯಾಗಿ ಕಾಣ್ತಾ ಇದೆ ಗುರು. ಪಾಪ ಸಕ್ಕತ್ತಾಗಿದೆ. ಫುಲ್ಲು ಟಾಪಲ್ಲಿ ಗುಡ್ಡದ ಮೇಲೆ ಸಕ್ಕತ್ ಕಾಣ್ತಾ ಇದೆ. ಸೊ ಮೋಸ್ಟ್ಲಿ ಇಲ್ಲಿಂದ ಪೂರ್ತಿ ಜೋಧ್ಪುರ್ ಸಿಟಿ ಕಾಣ್ಬೋದು. ಹಾಂ, ಕಾಣ್ತು ನೋಡಿ ಜೋಧ್ಪುರ್ ಸಿಟಿ.
ಕಾಣ್ತಾ ಇದೆ. ಫೋರ್ಟ್ ಒಳಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಒಂಥರ ಒಳ್ಳೆ ವೈಬು. ಆ ಮ್ಯೂಸಿಕಲ್ಲಿ ಬಾರಿಸ್ತವ್ರೆ, ಏನು ಬಾರಿಸ್ತವ್ರೆ ಅಂದರೆ ನೋಡೋಕ್ಕೆ ಖುಷಿ ಆಗುತ್ತೆ. ಸಕ್ಕತ್ತಾಗಿದೆ ಮಾತ್ರ ಕೋಟೆ. ಫುಲ್ ಹತ್ತಬೇಕು ಸ್ವಲ್ಪ ಮೇಲೆ, ಒಳ್ಳೆ ವ್ಯೂ ಇದೆ ಮಾತ್ರ ಮೇಲೆಲ್ಲ. ಕೋರ್ಟ್ ಅಂತೂ ಬ್ಯೂಟಿಫುಲ್ ಮಾತ್ರ. ಫೋರ್ಟ್ ಮಾತಾಡೋಂಗಿಲ್ಲ ಫೋರ್ಟ್ ಬಗ್ಗೆ. ಸೊ ಸಾಕು ನೋಡಿದ್ದು, ಹೊರಡೋಣ. ನಾವು ಇನ್ನೂ ಪುಷ್ಕರ್ ಕಡೆ ಹೋಗಬೇಕು, ಹೊರಡೋಣ. ಟೈಮ್ ಬಂದು ಇವಾಗ 3:30 ಆಗಿದೆ ಮಧ್ಯಾಹ್ನ. ಈಗ ಎಲ್ಲಿದ್ದೀವಿ ಅಂದರೆ ಇಲ್ಲಿಂದ ಅಜ್ಮೀರಿಗೆ ಒಂದು 6 ಕಿಲೋಮೀಟ್ರೇನೋ ಇದೆ. ಸೊ ನಿಮಗೆಲ್ಲ ಗೊತ್ತು ಅಜ್ಮೀರ್ ಏನಕ್ಕೆ ಫೇಮಸ್, ದರ್ಗಾ ತುಂಬ ಫೇಮಸ್ ಇಲ್ಲಿ. ಸೊ ದರ್ಗಾನ ವಿಸಿಟ್ ಮಾಡಿ ಅಲ್ಲಿಂದ ನೆಕ್ಸ್ಟು ಪುಷ್ಕರ್ ಕಡೆ ಹೋಗೋಣ. ಅಜ್ಮೀರಲ್ಲಿ ಸಿಕ್ಕಾಬಟ್ಟೆ ಜನ. ನ್ಯೂ ಇಯರ್ಗೆ ಅಂತ ಜನನ ಅಥವಾ ಇಲ್ಲಿ ಯಾವಾಗಲೂ ಹಿಂಗೇನೋ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಈ ಸಣ್ಣ ಸಣ್ಣ ಗಲ್ಲಿಗಳು ನಾರ್ತ್ ಇಂಡಿಯಾದಲ್ಲಿ ತುಂಬ ಇದಾವೆ ಮಾತ್ರ. ನಮ್ಮ ಕಡೆ ಈ ಗಲ್ಲಿಗಳಲ್ಲಿ ಓಡಾಡೋದೇ ಇಲ್ಲ, ಬೈಕ್ಗಳೆಲ್ಲ ನಡ್ಕೊಂಡು ಓಡಾಡ್ತಾರೆ. ಇಲ್ಲಿ ಕಾರ್ ಸಮೇತ ಓಡಾಡ್ತವೆ ಈ ಗಲ್ಲಿಗಳಲ್ಲಿ. ತಿನ್ನೋಕ್ಕೇನು ಕಮ್ಮಿ ಐಟಮ್ಗಳು ಇಲ್ಲ ಇಲ್ಲಿ. ಫುಡ್ ಸ್ಟ್ರೀಟು ಸಿಕ್ಕಾಬಟ್ಟೆ ಇದು ಗಮ್ ಅಂತ ಇದು ಮೂಗ್ಗೆ ಹೊಡಿತಾ ಇದ್ದಾವೆಲ್ಲ. ಪುಷ್ಕರ್ ಲೇಕ್ ಕಾಣ್ತಾ ಇದೆ, ಸಖತ್ತಾಗಿದೆ. ಸೊ ಅಜ್ಮೀರಿಂದ ಒಂದು 15 ಕಿಲೋಮೀಟ್ರ್ ಮುಂದೆ ಬಂದರೆ ಪುಷ್ಕರ್ ಅಂತ ಊರು ಸಿಗುತ್ತೆ. ಅದು ಮೋಸ್ಟ್ಲಿ ಘಾಟ್ ಸೆಕ್ಷನ್ ಅನಿಸುತ್ತೆ. ಬೆಟ್ಟ ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಬಟ್ ಜನ ಸಿಕ್ಕಾಪಟ್ಟೆ ಇದ್ದಾರಪ್ಪ.
ಬ್ರಹ್ಮ ಟೆಂಪಲ್ದು ದರ್ಶನ ಆಯ್ತು ನಮ್ಮದು. ಇವಾಗ ಯಾರು ಸಿಕ್ಕಿದ್ರು ಪಾಪ ದರ್ಶನ ಸೀದಾ ಕರ್ಕೊಂಡೋಗಿ ಸೀದಾ ಮಾಡಿಸ್ಕೊಂಡು ಅಲ್ಲಿ ಬ್ರಹ್ಮ ಸರೋವರ ಅಂತ ಇದೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬರೋದು ಅಂತ. ಇದು ಯಾಕೆ ಸ್ಪೆಷಲ್ ಅಂದರೆ ಇಲ್ಲಿ ನಾವು ದೇವರಿಗೆ ಪೂಜೆನೂ ಮಾಡಲ್ಲ ಅಂತ, ಇಲ್ಲಿ ಏನು ಪ್ರಸಾದನೂ ಕೊಡಲ್ಲ, ಪೂಜೆನೇ ಇಲ್ಲ ಈ ದೇವರಿಗೆ, ಇಲ್ಲಿ ಪೂಜೆ ಮಾಡೋಂಗಿಲ್ವಂತೆ. ಸೊ ನಮ್ದೇನೇ ಪ್ರಸಾದ ಅಥವಾ ಏನೇ ಪ್ರಾರ್ಥನೆ ಇದ್ದರೂ ಅಲ್ಲಿ ಬ್ರಹ್ಮ ಸರೋವರದಲ್ಲಿ ಮಾಡಬೇಕಂತೆ. ಸೊ ಅಲ್ಲಿಗೊಂದು ಹೋಗಿ ಬರೋಣ. ಮಾರ್ಕೆಟ್ ನೋಡಿ ಎವ್ರಿ ಬ್ಯುಸಿಯಾಗಿ ಹೋಗ್ಬಿಟ್ಟೈತೆ, ಎಷ್ಟು ಬ್ಯುಸಿಯಾಗಿದೆ ನೋಡಿ ಮಾರ್ಕೆಟ್. ಸೊ ಇಲ್ಲೇ ನೋಡ್ತಿದ್ರೆ ಇದೇ ಬ್ರಹ್ಮ ಸರೋವರ. शंकराचार्य और कईयारे ಮಾಡಿರೋದು ಇದು. ये जो सरोवर बनाया वो ब्रह्मा जी ने अपने हाथों से बनाया. अच्छा. ब्रह्म सरोवर. ಹಾಂ, ಬ್ರಹ್ಮ ಕೈಯಿಂದ ಮಾಡಿರೋದು ಸರೋವರ ಅಂತ, ಬ್ರಹ್ಮ ಸರೋವರ. ಇದನ್ನ ಪುಷ್ಕರ್ ಲೇಕ್ ಅನ್ನೋದು. पुष्कर लेक. ಹಾಂ.